ಒಂದೂವರೆ ಅಡಿ ದಾಯದಿಂದ 3.5 ಅಡಿ ದಾಯದವರೆಗೂ ಏನೆಲ್ಲ ಬೆಳೆಗಳು ಬೆಳೀತಾರೆ ಎಲ್ಲದರಲ್ಲೂ ಪ್ರತಿಯೊಂದರಲ್ಲೂ ಇಂಟರ್ ಕಲ್ಟಿವೇಷನ್ ಮಾಡ್ಕೋಬೋದು. ಇದ್ರ ಜೊತೆಯಲ್ಲಿ ನಾವು 32 ಬ್ಲೇಡಿಂದ ರೋಟೋವೇಟರ್ ಸೆಟ್ ಕೊಡ್ತಾ ಇದ್ದೀವಿ. ಮೊದಲಿಗೆಲ್ಲ ಬ್ಲೇಡ್ ಸೆಟ್ ಬರ್ತಿದ್ದು ಅಡ್ಜಸ್ಟಬಲ್ಲು ಸಿಕ್ತಿತ್ತು. ಬಟ್ ಸೈಡಲ್ಲಿ ಬಾಂಡ್ಲಿ ತಿರ್ಕೋಬೇಕಾದ್ರೆ ಇದನ್ನು ಬಾಂಡ್ಲಿ ಸೈಡಲ್ಲಿ ಕೂರೋಕ್ಕಾಗ್ತಿರಲ್ಲ. ಯಾಕೆಂದರೆ ಕಟ್ಟಿಂಗ್ಸಿಗೆ ಚೆನ್ನಾಗಿರುತ್ತೆ, ತಿರ್ಕೊಂಬೇಕಾದ್ರೆ ಈಸಿಯಾಗಿ ಕಟ್ಟಿಂಗ್ಸ್ ಆಗುತ್ತೆ. ಬರೀ ಬ್ಲೇಡ್ ಸೆಟ್ ಅಂದರೆ ಒಂದು ಸಲ ಎಳ್ಕೊಂಡಂಗೆ ಆಗುತ್ತೆ ಒಂದು ಸೈಡಿಗೆ. ಬಟ್ ಇದು ಬಾಂಡ್ಲಿ ಹಾಕೊಂಡ್ರೆ ನೀಟಾಗಿ ಕಟ್ಟಿಂಗ್ಸ್ ಬರುತ್ತೆ. ಈಗ ಬರ್ತಾರೋ ಬ್ಲೇಡ್ ಸೆಟ್ಟಲ್ಲೆಲ್ಲ ಬಾಂಡ್ಲಿ ಈ ಪ್ರತಿಯೊಂದು ಬ್ಲೇಡ್ ಸೆಟ್ಟಿಗೂ ಬಾಂಡ್ಲಿನ ಕೂರಿಸ್ಕೋಬೋದು. ಆವಾಗ ಆ ಕಡೆ ಈ ಕಡೆ ಹೊಡ್ಕೊಂಡಾಗ ಬ್ಲೇಡ್ ಸೆಟ್ಟು ನೀಟಾಗಿ ತಿರುಗುತ್ತೆ. ಯಾವುದೇ ರೀತಿ ಒಂದು ಸೈಡಿಗೆ 2 ಸೈಡಿಗೆ ಎಳ್ಕೊಳಲ್ಲ, ನೀಟಾಗಿ ಕಲ್ಟಿವೇಷನ್ ಆಗುತ್ತೆ. ಈಗ 1.5 ಅಡಿ ದಾಯದಕ್ಕೆ ಇದು ಹೊಡಿಬೇಕು ಅಂದರೆ ಎಲ್ಲ ಪವರ್ ವೀಡರಲ್ಲೂ ಅಷ್ಟೇ ಮುಡ್ಗಾಡು ಬಿಚ್ಚಲೇಬೇಕು. ಮುಡ್ಗಾಡು ಬಿಚ್ಚಲಿಲ್ಲ ಅಂದರೆ ಎತ್ತರವಾದ ಬೆಳೆಗಳಿಗೆ ಹಾನಿ ಆಗುತ್ತೆ. ಆದ್ದರಿಂದ ಚಿಕ್ಕ ಬೆಳೆಗಳಿಗೆಲ್ಲ ಮಾಡ್ಕೋಬೋದು. ಮತ್ತು ಅಡಿಕೆ ಗಿಡದಕ್ಕೆ ಕಲ್ಟಿವೇಷನಿಗೆ ಸೂಪರು. ಏಕೆಂದರೆ ಬೇರು ಕಟ್ಟಾಗೋದಾಗಲಿ ಬೇರೆ ರೀತಿ ಇದು ನೆಲ ಕೀಳೋದಾಗಲಿ ಆಗಲ್ಲ.